ಎಲ್ಲ ಹೋಯ್ತಾ ಇದೀವಿ. ನೋಡಿದ್ರೆ ಪೊದೆಯಿಂದ ಹಾವು ಬಂದ್ಬಿಡ್ತು. 3 ಜನ ಒಟ್ಟಾಡ್ಸ್ಕೊಬತ್ತೈತೆ. ಎಲ್ಲ ಓಡ್ತಾ ಇದೀವಿ ನನ್ ಫ್ರೆಂಡ್ ಬಿದೋದ ಬೀಭತ್ಸ ಅಂತ ಅನ್ಸುತ್ತಲ್ಲ. ಭಯ ಆಗ್ತಾ ಇದ್ಯಾ? ಸ್ವಲ್ಪ ದೂರ ಹೋಗು. ವಿನಸ್ ಜೊತೆ ನಿಂತ್ಕೊಂಡ್ಬಿಡ. ರಾಘವೇಂದ್ರ ಸ್ವಾಮಿ ತರ ನಡ್ಕೊ ಬರ್ತಾ ಇದಾರೆ. ನನಗೆ ಡೌಟು, ರಾಘವೇಂದ್ರ ಸ್ವಾಮಿ ತರನೇ ಅವರಲ್ಲ ಅವರು, ಯಾರು ಅಂತ. ನಾನು ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು, ಸ್ವಾಮಿ ಯಾರು ನೀವು ಅಂತ ನಾನು ಕೇಳ್ದೆ. ಡೈರೆಕ್ಟ್ ಆಗಿ ನಾನೇ ಕೇಳಿದೆ, ಸ್ವಾಮಿ ಯಾರು ನೀವು, ಯಾರು ಹೇಳಿ ನೀವು? ನೀವು ರಾಘವೇಂದ್ರ ಸ್ವಾಮಿನ ಅಂತ ಕೇಳಿಲ್ಲ ನಾನು. ಸ್ವಾಮಿ ಯಾರು ನೀವು ಅಂತ ಕೇಳಿದೆ. ಅವರು ನಾನು ರಾಘವೇಂದ್ರ ಅಂದ್ರು. ಸಿಂಚನ ಹೇಳ್ತಾಳೆ ಈಗ ಸ್ಟೋರಿ. ಫಸ್ಟ್ ನಾನ್ ಮಲ್ಕೊಳಕ್ ಮುಂಚೆ ಏನೋ ರಜಾ ಬಂತು ಟ್ರಿಪ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ ಮಲ್ಕೊಂಡಿದ್ದೆ. ಆಮೇಲೆ ಕನ್ಸಲ್ಲಿ ಇವಾಗ ನಾವ್ ಟ್ರಿಪ್ಗೆ ಹೋದ್ರೆ ನಿಮ್ ಜೊತೆನೆ ನಾನು ಹೋಗೋದು. ನೀವು ಬಂದಿದ್ದೀರಾ, ನೀವು ಅತ್ತೆ ಪೂರ್ವಿಕ್, ನಾನು ಶ್ರೇಯಸ್ಸು, ನೀನು ಇದ್ದೆ ಅಷ್ಟೇ. ನಾವ್ ಇಷ್ಟೇ ಜನ ಹೋಗಿದ್ದು. ನಾವೆಲ್ಲ ಹೋಗ್ಬೇಕು ಅಂತ. ಬೆಟ್ಟ ಆ ತರ ಐತೆ, ಟ್ರಕ್ಕಿಂಗ್ ಮಾಡೋಣ ಹಂಗೆ ಅಂತೆಲ್ಲ ಅನ್ಕೊಂಡ್ವಿ. ಬಟ್ಟೆ ಎಲ್ಲ ಎತ್ಕೊಂಡಿದ್ವಿ, ಹೋಗ್ತಾ ಇದೀವಿ. ಆಮೇಲೆ ಹೋಗ್ಬೇಕಾರೆ ಕಾರೇನೋ ಕೆಟ್ಟೋಯ್ತು. ಆಮೇಲೆ ಮಳೆ ಜೋರಾಗಿ ಬಂದ್ಬಿಡ್ತು ಅಂತ ಒಂದ್ ಕಡೆ ಸ್ಟೇ ಮಾಡೋಣ ಅಂತ ಹೋಟೆಲ್ ಹತ್ರ ಹೋದ್ವಿ. ಅಲ್ಲಿ ಒಬ್ಬ ಆಲ್ರೆಡಿ ಇದ್ದ. ನನ್ಗೇನೋ ಗೊತ್ತಿಲ್ಲ, ಆದ್ರೂ ನಾವೇ ಅಲ್ಲೇ ಇರೋಣ, ಇಲ್ಲೇ ಇರ್ಬೋದಾ ಅಂತ ಕೇಳಿದ್ವಿ. ಇರ್ಬೋದು ಇರಿ ಪರವಾಗಿಲ್ಲ ಅಂತ ಹೇಳ್ತಾನೆ. ಅವನು ಯಾರೋ ಕ್ರೈಮ್ ಮಾಡಿದನು ಆಯ್ತಾ. ಕ್ರೈಮ್ ಮಾಡಿ ಅಲ್ಲಿ ಇದಾನ ಅವನು. ನಾವು ಟ್ರಿಪ್ಗೆ ಹೋಗಿ ಅಲ್ಲಿ ತಗ್ಲಾಕೊಂಡ್ಬಿಟ್ಟಿದೀವಿ. ಈಗ ಏನ್ ಮಾಡ್ದ ಗೊತ್ತಾ, ನಿಮ್ ಕೈಲಿ ಏನೋ ಒಂದಷ್ಟು ಇದನ್ನೆಲ್ಲ, ಏನೋ ಒಂದು ಚಿನ್ನನೋ ಕಾಸೋ ಏನೇನೋ ಇಟ್ಟಿದ್ದ, ಇದನ್ನೆಲ್ಲ ಒಂದ್ ಸ್ವಲ್ಪ ಬ್ಯಾಗ್ ಇಡ್ತೀರಾ ಅಂತ ಅಂದ. ನೀವು ಸರಿ ಅಂತ ಇಟ್ರಿ, ಅದನ್ನ ವಿಡಿಯೋ ಮಾಡ್ಬಿಟ್ಟ ಅವನು. ನಾನ್ ನೋಡ್ದೆ, ನಾನೊಬ್ಳೆ ನೋಡಿದ್ ವಿಡಿಯೋ ಮಾಡೋದ್ನ. ನಾನು ಅಯ್ಯೋ ಮಾವ ತಗ್ಲಾಕೋಬಿಡ್ತಾರಲ್ಲ ಈಗ ಅಂತ. ಇವಾಗ ಬ್ಯಾಗ್ ಇಟ್ಬಿಟ್ರು, ಇವಾಗ ವಿಡಿಯೋ ಮಾಡ್ಕೊಬಿಟ್ಟ, ಯಾರು ನೋಡೇ ಇಲ್ವಲ್ಲ. ನಾನೊಬ್ಳೆ ಹುಚ್ಚಿದಾರ ಆಡ್ತಿದೀನಿ. ಅತ್ತೆಗೂ ಏನು ಗೊತ್ತಾಗ್ತಾ ಇಲ್ಲ, ಪೂರ್ವಿಕಗೂ ಏನು ಗೊತ್ತಾಗಿಲ್ಲ. ನಾನೊಬ್ಳೆ ನೋಡಿದ್, ನಾನೊಬ್ಳೆ ತಲೆ ಎಲ್ಲ ನೋವು ಬಂದ್ಬಿಡ್ತು. ಆಮೇಲೆ ಏನೋ ಸೆಂಟ್ರಲ್ ತಾತ ಬಂದಂಗಾಯ್ತು ನನ್ಗೆ. ತಾತ ಏನೋ ಮಚ್ಕೊಟ್ಬಿಟ್ಟೋಯ್ತು ಬಂದಿ. ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ ಸಾನೆ ಇಡ್ಸ್ಕೊ ಬಂದಿದೀನಿ, ತಗೊಳ್ರಿ ಕೊಟ್ಬಿಡೋಯ್ತು. ನಾವ್ ಅಲ್ಲೇ ಇದೀವಿ, ಅವ್ನು ಅಲ್ಲೇ ನನ್ಗೆ ಕೊಡ್ತು ನನ್ ಕೈಗೇನೆ. ನಾನ್ ಆಮೇಲೆ ಅತ್ತೆ ಫೋನ್ ಕೇಳ್ದೆ, ನಾನ್ ವಿಡಿಯೋ ಮಾಡ್ಬೇಕು ಇವಾಗ, ಹೇಳ್ಬೇಕು ಎಲ್ಲಾರ್ಗುನು, ಇವನೇ ಕ್ರೈಮ್ ಮಾಡಿರೋದು ಇವ್ರಲ್ಲ ಅಂತ ಹೇಳ್ಬೇಕು ಅಂತ ಅನ್ಸ್ತೈತೆ ನನ್ಗೆ. ಅಳು ಬರ್ತೈತೆ ಒಂದ್ ಕಡೆ. ಈಸ್ಕೊಂಡೆ ಫೋನು, ಕೊಟ್ರು, ಅತ್ತೆ ಆನ್ ಮಾಡ್ಕೊಟ್ರು. ಆಮೇಲೆ ನಾನ್ ಒಂದ್ಸತಿ ಏನ್ ಮಾಡ್ದೆ, ಇನ್ಸ್ಟಾಗ್ರಾಮ್ ಲೈವ್ ಹೋದೆ ಆಯ್ತಾ. ಲೈವ್ ಹೋಗಿ ತೋರಿಸ್ದೆ, ಹಲೋ ಫ್ರೆಂಡ್ಸ್ ನೋಡಿ, ಇವ್ನ ಈ ತರ ಈಗ ಕ್ರೈಮ್ ಮಾಡಿಸ್ಬಿಟ್ಟ, ಇವ್ರ ಕೈಲಿ ಏನ್ ಮಾಡೋದು ಈಗ, ಎಲ್ಲಾರ್ಗು ಗೊತ್ತಾಗ್ಬಿಟ್ರೆ ಇವ್ರು ಅಂತ ಅನ್ಕೊಡ್ತಾರಲ್ಲ ಅಂತ ಎಲ್ಲ ಹೇಳ್ತಾ ಇದೀನಿ. ಅದಕ್ಕೆ ಎಲ್ಲಾರು ಏನೇನೋ ಕಳಿಸ್ತವ್ರೆ, ಅದೇ ಯಾರು ಬರ್ತಾ ಇಲ್ಲ, ಪೊಲೀಸ್ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ನನ್ಗೆ ತಗ್ಲಾಕೋಗ್ಬಿಟ್ಟಿದೀವಿ ಅಲ್ಲಿ ಅಂತ ಗೊತ್ತಾಯ್ತು. ಆಚೆನೂ ಬಿಡಲ್ಲ, ಅವನು ಲಾಕ್ ಮಾಡ್ಬಿಟ್ಟಿದ್ದಾನೆ. ಆದ್ರೆ ನಾವೆಲ್ಲ ಆರಾಮಾಗಿ ಇದೀವಿ, ಏನ್ಕೋ ಗೊತ್ತಿಲ್ಲ. ಆಮೇಲೆ ವಿಡಿಯೋ ಮಾಡ್ದೆ, ಏನು ಯೂಸ್ ಆಗಿಲ್ಲ ವಿಡಿಯೋ ಇಂದ. ಅದಾದ್ಮೇಲೆ ನನ್ಗೆ ಪೊಲೀಸ್ ಫೋನ್ ಮಾಡ್ಬೇಕು. ನಾನೆಂತ ದಡ್ಡಿ, ಪೊಲೀಸ್ ಫೋನ್ ಮಾಡೋ ನಂಬರೇ ಗೊತ್ತಿಲ್ಲ ನನ್ಗೆ. ಗೂಗಲ್ ಮಾಡ್ತಾ ಇದೀನಿ ನಾನು, ವಿಚ್ ನಂಬರ್ ವಿ ಹ್ಯಾವ್ ಟು ಕಾಂಟ್ಯಾಕ್ಟ್ ಫಾರ್ ಕಾಲ್ ಪೊಲೀಸ್, ವಿಚ್ ಇಸ್ ದ ನಂಬರ್ ಅಂತ, ವಿಚ್ ನಂಬರ್ ವಿ ಹ್ಯಾವ್ ಟು ಡಯಲ್ ಅಂತೆಲ್ಲ ಕೇಳ್ತಾ ಇದೀನಿ. ಅದು ಬೇರೆ ಗೂಗಲ್ ಏನು ಹೇಳ್ತಾ ಇಲ್ಲ, ಅಳು ಬರ್ತೈತೆ. ಆಮೇಲೆ ಅನ್ಕೊಂಡೆ ಅದಕ್ಕೆ ಮುಂಚೆನೆ ತಿಳ್ಕೊಬೇಕು ಎಲ್ಲ, ನಮ್ ಪೊಲೀಸ್ ನಂಬರ್, ಆಂಬುಲೆನ್ಸ್, ಡಾಕ್ಟರ್ ಎಲ್ಲಾ ತಿಳ್ಕೊಂಡಿರ್ಬೇಕು ಅಂತ ಅನ್ಕೊಂಡೆ. ಅದಾದ್ಮೇಲೆ ಈಗ ಏನಪ್ಪ ಮಾಡ್ಲಿ ಅಂತ ಹಂಗೂ ಗೂಗಲ್ ಮಾಡಿ ಯೂಟ್ಯೂಬ್ ಮಾಡಿ ಒಂದ್ ನಂಬರ್ ಸಿಕ್ತು. ಅದಕ್ಕೆ ಫೋನ್ ಮಾಡಿದ ತಕ್ಷಣ ಆಮೇಲೆ ಪೊಲೀಸ್ ಬಂದ್ರ. ಆಮೇಲೆ ಬಂದಿ ಅವನ್ನ ಹಿಡ್ಕೊಂಡು ಹೋಗಿ, ಆಮೇಲೆ ಅವ್ನ ನಮ್ಮನೆಗ್ ಬಂದಿ. ಆಮೇಲೆ ಗೊತ್ತಾಯ್ತು ನೀವೇನು ಮಾಡಿಲ್ಲ, ಅವನೇ ಮಾಡಿರೋದಂತ. ಆಮೇಲೆ ಬೆಳಗ್ಗೆ ಎದ್ರೆ ಅಳುನೇ ಬರ್ತೈತಿ ನನ್ಗೆ, ಭಯ ಆಗ್ತೈತೆ ಇನ್ನು ಒಳಗಡೆ. ಮೂವಿ ಸ್ಟೋರಿ ತರ ಮಾಡ್ಬಿಟ್ಟಾಳೆ. ಆಮೇಲೆ ನಾನು ಕುತ್ಕೊಂಡ್ ನೋಡ್ದೆ, ಪೊಲೀಸ್ಗೆ ಯಾವ್ದ್ ಮಾಡ್ಬೇಕು, ಆಂಬುಲೆನ್ಸ್ಗೆ ಯಾವ್ದ್ ಮಾಡ್ಬೇಕು ಅಂತ. ಇನ್ನೂ ನೆನ್ಪಿಲ್ಲ ನಂಗೆ, ನೋಡಿ ಸೆಲ್ಫಿ ಸ್ಕ್ರೀನ್ ಶಾಟ್ ಹೊಡ್ದಿಟ್ಟಿದೀನಿ ಅನ್ಸುತ್ತೆ ನಾನು. ಅದೊಂಥರ ಅವೇರ್ನೆಸ್ ತರ ಬಂತು ತಲೆಗೆ. ಲರ್ನಿಂಗ್ಸ್ ಇದೆ ನಿಂಗೆ ಆ ಡ್ರೀಮ್ ಇಂದ, ಕಲ್ತ್ಕೊ. ಈಗ ಅವನಿಗೆ ಕೊಡು ಅಬ್బాయిಗೆ. ನಾನು ನನ್ ಫ್ರೆಂಡು ಇಬ್ರು ಜೊತೆಗ್ ಪೂರ್ವಿಕು 3 ಜನನು ಹೋಯ್ತಾ ಇದೀವಿ. ಆಟ ಆಡ್ಕೊಂಡು ಎಲ್ಲ ಹೋಯ್ತಾ ಇದೀವಿ. ನೋಡಿದ್ರೆ ಪೊದೆಯಿಂದ ಹಾವು ಬಂದ್ಬಿಡ್ತು. 3 ಜನನು ಒಟ್ಟಾಡ್ಸ್ಕೊಬತ್ತೈತೆ. ಎಲ್ಲ ಓಡ್ತಾ ಇದೀವಿ. ನನ್ ಫ್ರೆಂಡ್ ಬಿದೋದ, ಇನ್ನೇನ್ ಕಚ್ಬೇಕು ಎಳ್ಕೊಂಡು ಓಡ್ತದ. ನಾನು ಪೂರ್ವಿಕು ಓಡ್ತಾ ಇದೀವಿ. ಅವ್ನ್ ಬಿದೋದ ಕೆರೆಗೆ. ಅವ್ರಿಗೆ ಸ್ವಿಮ್ಮಿಂಗ್ ಬರುತ್ತೆ. ಆಮೇಲೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಆ ಕಡೆ ಹೋಯ್ತಾನೆ. ನಮ್ಮಿಬ್ರಿಂದ ಅಟ್ಟ ಆಡ್ಸ್ಕೊಂಡ್ ಬರ್ತೈತೆ. ಅದ್ ಮೇಲೆ ಈಚೆ ಹೋಗಿ ಓಡ್ತಾ ಇದೀವಿ. ಎಲ್ಲ ಬೇರೆ ಕಡೆ, ಎಲ್ಲೋ ಗೊತ್ತಿಲ್ಲ ಪ್ಲೇಸು. ಅಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಎಂಡಿಂಗ್ ಅಲ್ಲಿ ಇಟ್ಕೊಂಡಿದೀವಿ ಬೆಟ್ಟದ ಮೇಲೆ. ಇನ್ನೇನ್ ಬಿದೋಗ್ಬೇಕು. ಅಷ್ಟ್ರಲ್ಲಿ ಆ ಹಾವು, ಇವನು ಅಖಿಲ್ ಅಂತ ನನ್ ಫ್ರೆಂಡ್ ಒಬ್ಬ, ಅವ್ರಿಗೆ ಕಚ್ಬಿಡ್ತು. ಆಮೇಲೆ ಹೊರಟೋಯ್ತದು. ಆಮೇಲೆ ಹುಡುಗನ್ಗೆ ಏನಾಯ್ತು? ಹುಡುಗನ್ಗೆ ಗೊತ್ತಿಲ್ಲ ಅಷ್ಟೇ. ಅಮ್ಮ ಎಬ್ರಿಸ್ಬಿಡ್ತು. ಅಮ್ಮಂಗೆ ಹೇಳ್ಬೇಕು ನಾನು, ಇರಮ್ಮ ಆಮೇಲೆ ಎದ್ದೇಳ್ತೀನಿ, ಸ್ವಲ್ಪ ಕನಸು ಕಾಣ್ತಾ ಇದೀನಿ. ಇನ್ನೊಂದೇನು ಹೇಳ್ತೀನಿ ಅಂದಲ್ಲ, ಇನ್ನೊಂದು ಡ್ರೀಮ್ ಅದು
ಹೇಳ ಎಷ್ಟು ಜನ ಬೈತಾರೆ ನಾನು ನನ್ನ ಫ್ರೆಂಡ್ ಇಬ್ರು ಇವನು ಯಾರು ಇರ್ಲಿಲ್ಲ ಫ್ಯಾಮಿಲಿ. ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಟಿ ಅಂದ್ರೆ ಚಿಕ್ಕದೆ ನಾರ್ಮಲ್ ಹೋಯ್ತಾ ಇದೀವಿ. ಯಾರೋ ಓಡಿಸ್ತವನ್ ಗೊತ್ತಿಲ್ಲ. 3 ಜನ 3 ಜನ ಕಣೆ, ಯಾರೋ ಗೊತ್ತಿಲ್ಲ ಕಣೆ. ದೊಡ್ಡವರಾಗಿದೀವಿ ಅಂದ್ರೆ ದೊಡ್ಡವರಾಗಿದ್ದೀರ 3 ಜನ. ಹೋಯ್ತಾ ಇದೀವಿ, ಬಸ್ಸು ಬಿದ್ದೋಗೈತೆ ಕೆಳಗಡೆ. ಬಸ್ಸು ಯಾವ ಕಲರ್ ಅದು, ರೆಡ್ ಕಲರ್ ಬಸ್ಸು ಏನಂತ KSRTC ಅದು ಬಿದ್ದೋಗೈತೆ. ಹಿಂಗ್ ಬಿದ್ದೋಗೈತೆ. ಅದ್ರಿಂದ ಯಾರೋ ಬತ್ತವನೆ ಚಾಕು ಹಿಡ್ಕೊಂಡು. ನಿಮ್ ಕಡೆ ನಾವು ಗಾಡಿ ತಿರ್ಗಿಸ್ಕೊತಾ ಇದೀವಿ, ತಿರ್ಗ್ತಾ ಇಲ್ಲ ಅದು. ಬೇಗ ತಿರ್ಗ್ಸು ಅಂತ ಇದೀವಿ. ತಿರ್ಗಿಸ್ದ ಕೊನೆಗೆ ಸ್ಪೀಡ್ ಆಗೋಯ್ತಾ ಇದೀವಿ. ಅವ್ನ್ ಗಾಡಿ ಮೇಲೆ ಎಗ್ರಿಬಿಟ್ಟು ನಿತ್ಕೊಂಡು ಅವ್ನ ಮೇಲ್ಗಡೆ ಗಾಡಿ ಮೇಲೆ ಅಷ್ಟೇ. ರಾತ್ರಿಲಿ ಮಧ್ಯರಾತ್ರಿಲಿ ಇನ್ನು ಮಧ್ಯರಾತ್ರಿ ಎಷ್ಟರಾಗಿ ತಕ್ಷಣ ಕತ್ಲೆ ಮತ್ತೆ ಕಣ್ ಮುಚ್ಕೊಂಡ್ ಮಲ್ಕೊಂಡ್ಬಿಟ್ಟೆ. ಗೇಮ್ಸ್ ಕಡಿಮೆ ಆಡು. ಗೇಮ್ಸ್ ಬಗ್ಗೆ ಅಲ್ಲ, ಅದು ರಿಯಲ್ ಲೈಫ್. ಬರೀ ಆ ತರದ್ದೇ ಡ್ರೀಮ್ಸ್ ಅವ್ನಿಗೆ. ನನ್ ಡ್ರೀಮ್ ಆಲ್ರೆಡಿ ಹಾಕಿದ್ದೀನಲ್ಲ, ನೀವ್ ಇವಾಗ ಹೇಳಿ. ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೆ ನನ್ನ ಡ್ರೀಮ್. ಬೇರೆದ್ ಹೇಳಿ. ಓಕೆ, ನನ್ನ ಡ್ರೀಮು ಸರಿನಾ. ಒಂದ್ಸಲ ಮಲ್ಕೊಂಡಿದ್ದೆ, ಮಲ್ಕೊಂಡಾಗೆ ತಾನೇ ಡ್ರೀಮ್ ಬರೋದು. ಆಯ್ತಾ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕನ್ಸಲ್ ಕಣೋ, ಮಲ್ಕೊಂಡಲ್ಲ ಕನ್ಸಲ್ಲಿ. ದೇವ್ರದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಾ, ಆ ಕಡೆಯಿಂದ ಒಬ್ರು ಸೇಮ್ ರಾಘವೇಂದ್ರ ಸ್ವಾಮಿ ತರನೇ, ಡಿಟ್ಟೋ ರಾಘವೇಂದ್ರ ಸ್ವಾಮಿ ತರ ನಡ್ಕೊಂಡ್ ಬರ್ತಾ ಇದಾರೆ. ಸೇಮ್ ಅದೇ ಗೆಟಪ್, ಅದೇ ತರ ಡ್ರೆಸ್ ಕೋಡ್ ಎಲ್ಲಾನು. ಫೇಸು ಸ್ವಲ್ಪ ಎಲ್ಲ ಹಂಗೇನೆ, ಗುಂಡಕ್ಕೆ ಹಂಗೆ ಇದೆ ಫೇಸು. ರಾಘವೇಂದ್ರ ಸ್ವಾಮಿ ತರ ನಡ್ಕೊಂಡ್ ಬರ್ತಾ ಇದಾರೆ. ನನಗೆ ಡೌಟು, ರಾಘವೇಂದ್ರ ಸ್ವಾಮಿ ತರನೇ ಅವರಲ್ಲ ಅವರು, ಯಾರಿವರು ಅಂತ. ನಾನು ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು, ಸ್ವಾಮಿ ಯಾರು ನೀವು ಅಂತ ನಾನು ಕೇಳ್ದೆ. ಡೈರೆಕ್ಟ್ ಆಗಿ ನಾನೇ ಕೇಳಿದೆ, ಸ್ವಾಮಿ ಯಾರು ನೀವು, ಯಾರು ಹೇಳಿ ನೀವು ಅಂತ. ನೀವು ರಾಘವೇಂದ್ರ ಸ್ವಾಮಿನ ಅಂತ ಕೇಳಿಲ್ಲ ನಾನು, ಸ್ವಾಮಿ ಯಾರು ನೀವು ಅಂತ ಕೇಳಿದೆ. ಅವರು ನಾನು ರಾಘವೇಂದ್ರ ಅದಕ್ಕೆ. ಈ ಕಡೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂದೆ. ಈ ಕಡೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂದರು. ಆಮೇಲೆ ನನಗೆ ಶಾಕು, ರಾಘವೇಂದ್ರ ಸ್ವಾಮಿ ಥರನೇ ಇದ್ದಾರೆ, ಕೇಳಿದ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತಾರೆ. ಅನ್ಬಿಟ್ಟು ನಾನು ನೋಡ್ತೀನಿ. ಆಮೇಲೆ ಅಷ್ಟರಲ್ಲಿ ಡಿಸಪಿಯರ್ ಆಗ್ಬಿಟ್ರು ಅವರು. ನನ್ಗೆ ಆಮೇಲೆ ಎಲ್ಲೋ ಒಂದ್ ಕಡೆ ವಾಯ್ಸ್ ಕೇಳಿಸ್ತಾ ಇದೆ, ಮಲ್ಕೊಂಡಿದ್ದೀನಿ, ವಾಯ್ಸ್ ಕೇಳಿಸ್ತಾ ಇದೆ. ವಾಯ್ಸಲ್ಲಿ ಏನು ಹೇಳ್ತಾ ಇದೆ, ನೀನು ಮಂತ್ರಾಲಯಕ್ಕೆ ಬಾಪ ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿ. ಮಲ್ಕೊಂಡಿದ್ದೀನಿ, ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ, ನನಗೆ ಕಾಣಿಸ್ತಾ ಇಲ್ಲ ಏನು, ವಾಯ್ಸ್ ಕೇಳಿಸ್ತಾ ಇದೆ, ಮಂತ್ರಾಲಯಕ್ಕೆ ಬಾಪ ನೀನು ಅಂತ ಹೇಳ್ತಾ ಇದ್ದಾರೆ. ಅದು ಏನೋ ಮಂತ್ರಾಲಯಕ್ಕೆ ಬಂದ್ಬಿಟ್ಟು ನೀನು ಬೆಳಿಗ್ಗೆ ಮೊದಲನೇ ಪೂಜೆ ಆಗತ್ತಲ್ಲ, ಆ ಟೈಮಲ್ಲಿ ಬಂದ್ಬಿಟ್ಟು ದರ್ಶನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನನಗೆ. ಅಷ್ಟೇ. ಆಮೇಲೆ ಹೆಸರು ಆಗೋಯ್ತು. ಅದಾದ್ಮೇಲೆ ನಾವು 2 ತಿಂಗಳು ಬಿಟ್ಕೊಂಡು, 2 ತಿಂಗಳಲ್ಲ, 5-6 ತಿಂಗಳು ಆಯ್ತು ನಾವು ಬಿಟ್ಕೊಂಡು ನಾವೆಲ್ಲ ಮಂತ್ರಾಲಯ ಹೋದ್ವಿ. ಸೊ ಗೈಸ್, ಇವತ್ತು ನಾವು ಎಲ್ಲರೂ ಸೇರಿ ಒಂದು ಟಾಸ್ಕ್ ಆಡೋಣ ಅಂತ ರೆಡಿ ಮಾಡಿದ್ದೀವಿ. ಸೊ ಅದು ಬಂದು ನವರಸ ಚಾಲೆಂಜ್ ಅಂತ. ನಾವು ಒಂದೊಂದರ ಅಂದರೆ ಎಮೋಷನ್ಸ್ ಹೆಸರು ಹೇಳ್ತೀವಿ. ಸೊ ನೀವು ಬರೀ ಎಕ್ಸ್ಪ್ರೆಷನ್ಸ್ ತೋರಿಸ್ಬೇಕು. ಓಕೆ, ಸರಿ, ಅದೇ ಟಾಸ್ಕ್. ರೆಡಿನಾ? ರೆಡಿ. ಫಸ್ಟ್ ಟೈಮ್ ಜನ ಏನು ಶೃಂಗಾರ ಅಂದ್ರೆ ಹಿಂಗೆ ಇಷ್ಟೇ ಲವ್. ಶೃಂಗಾರ ಆಗೋಯ್ತಾ? ಹಾಸ್ಯ ಇದು ರಾಜ್ಕುಮಾರ್ ಅವ್ರದ್ದು ನಗ್ತಾರಲ್ಲ, ಆ ತರ ಇದೆ. ಹಾಸ್ಯ ಆಯ್ತು. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಅಷ್ಟೇ ಹೇಳಿ, ಡೈಲಾಗ್ ಎಲ್ಲ ಹೇಳಂಗಿಲ್ಲ. ಕರುಣ, ಅದು ಎಕ್ಸೈಟ್ ಆಗೋ ತರ ಇದೆ ಅಂತ. ಕರುಣೆ ತೋರಿಸಿ. ಲಾಸ್ಟ್ ಅಲ್ಲಿ ನಾವೆಲ್ಲ ಔಟ್ ಆಫ್ ಯಾರು ಮಗು ಇಷ್ಟ. ಓಕೆ, ಕರುಣ ಆಯ್ತು. ನೆಕ್ಸ್ಟ್ ರೌದ್ರ. ನೀವು ಕೋಪ ಮಾಡ್ಕೊಳ್ಳೋದು, ಎದ್ರುಕೊಂಡ್ವಿ ಎಲ್ಲ, ಫುಲ್ ಭಯ ಆಗ್ತಾ ಇದೆ. ವೀರ. ನೆಕ್ಸ್ಟ್ ವೀರಗೂ ಸೇಮೇನಾ? ವೀರ ಅಷ್ಟೇ. ವೀರ ಅಂದ್ರೆ ಹೀರೋಯಿಸಮ್. ನೆಕ್ಸ್ಟ್ ಭಯಂಕರ, ಭಯಾನ. ನೆಕ್ಸ್ಟ್ ಡಿಸ್ಕಸ್ಟ್, ಬಿಧಸ್ತ. ಡಿಸ್ಕಸ್ಟ್ ಅಂದ್ರೆ ಒಂಥರ
ಅದ್ಭುತ, ವಂಡರ್, ಸರ್ಪ್ರೈಸ್. ನೆಕ್ಸ್ಟ್ ಶಾಂತ, ಪೀಸ್. ಅಷ್ಟೇ. ಕ್ಲಾಪ್ 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 ಕ್ಲಾಪ್. ವಾವ್. ನೆಕ್ಸ್ಟ್ ಸಿಂಚನ. ನೆಕ್ಸ್ಟ್ ಅತ್ತೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಪ್ಪ ನನಗೆ? Out of 10 ಔಟ್ ಆಫ್ 10. 10 out of 10. 10 out of 10. ಏ ಹೈ ಫೈ ಕೊಡು. ವೆರಿ ಗುಡ್. ನನಗೆ ಒಂದು ಓಟ್ ಬಂತು 10 out of 10. ನೀನು ಎಷ್ಟು ಕೊಡ್ತೀಯಾ? ಯಾಕ್ತರ ಫ್ರೇಮ್ ಇಂದ ಬೇಗ 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 Comment 10 out of 10. ಎಷ್ಟು ಕೊಡ್ತೀಯ? ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? ಔಟ್ ಬೇಗ ಬೇಗ 9 out of 10. 9 out of 10. ಓಕೆ. ನೀನು ಎಷ್ಟು ಕೊಡ್ತೀಯಾ? 10 out of 10 ಗೈಸ್. ನಮ್ದೇನ್ ಕೇಳಲ್ಲ, 9 out of 10. ನಮ್ದೇನ್ ಕೇಳಲ್ಲ. ಓಕೆ, ಎಷ್ಟು ಕೊಡ್ತೀರಾ? 7 7 out of 10. 8. 8 out of 10. ವೆರಿ ಗುಡ್. ಒಳ್ಳೆ ರೇಟಿಂಗ್ಸ್ ಬಂತು. ಗುಡ್ ಗುಡ್ ಆಯ್ತು. ಫಸ್ಟ್ ಶೃಂಗಾರ. ನೆಕ್ಸ್ಟ್ ಹಾಸ್ಯ, ಕರುಣ, ರೌದ್ರ. ರೌದ್ರದಲ್ಲಿ ಯಾರಪ್ಪ ನಂಗೆ ಕರೀತಾರ? ನೀವೇ ನಗ್ಗಿದ್ದೀರಾ. ವೀರ, ಭಯಾನಕ, ಬಿದ್ಹತ್, ಬಿಬ್. ಓಕೆ, ಬಿಭತ್ಸ, ಡಿಸ್ಗಸ್ಟ್, ಅದ್ಭುತ. ಏನ್ ಮಾಡ ಸರ್ ಈಗ? ನೆಕ್ಸ್ಟ್ ಶಾಂತ. ಓಕೆ, ಹಾ, ಕ್ಲಾಸ್. ಓಕೆ, ರೇಟಿಂಗ್ಸ್ 10 and a half. 10 and half. ಏಯ್ 10 and a half. 10 and ಔಟ್ ಆಫ್ 10 ಕೊಡೋ ಅಂದ್ರೆ 10 and half ಹೆಂಗೆ ಕೊಡಕ್ಕಾಗುತ್ತೆ? 9 and a half. 9 and half. 10 10 and half ಹೆಂಗೋ ಕೊಡ್ತೀಯ ನೀನು 10 ಗೆ? 10.9 ಅಲ್ಲಿ 10.9 ಎಲ್ಲ ಕೊಡಂಗಿಲ್ಲ. 10 ಒಳಗಡೆ. ಹಾ. ಹಾ, ಓಕೆ, 1 10. 10. ಒಂದ್ ಮಾತು ಚಿಂತೆನೇ ಇಲ್ಲ. ಮಾಮ ನೀವು 7. ನೀವು ಅದೇ ತಲೆ ಕೊಟ್ಟಿದ್ದೀರಿ. ಅವ್ರು ಸರಿಗ್ ಮಾಡಿಲ್ಲ, ಕರೆಕ್ಟ್ ಆಗಿ ಮಾಡಿಲ್ಲ. 10. ಓ, ಅತ್ತೆನ ಜಾಸ್ತಿ. ಪುರಿ ಪುರಿ ಕಣ್ ಪುರಿ ಪುರಿ ಪುರಿಗೆ ಹೇಳಾಯ್ತು 10 ಅಂತ. ಕೊಟ್ಬಿಡ ಆಲ್ರೆಡಿ. ಹೆಂಗೆ ಅಯ್ಯೋ ನನ್ನ ಮಗನೇ, ಅದಕ್ಕೆ ಓಡಿ ಓಡಿ ಹೋಗ್ತಾ ಇದೀಯಾ 10 ಕೊಟ್ಬಿಡ್ತೀನಿ ಅಂತ. ನನಗ್ ಕೊಡ್ತಾ. ಓಕೆ, ಎಷ್ಟಾಯ್ತು ಹಂಗಿದ್ರೆ? 10 ಎಲ್ಲ 10. ಎಲ್ಲ 10 ಒಂದೇ 7. ನೀವೇನಕ್ಕೆ 7 ಕೊಟ್ಟು? 1 2 3 4 4. ಹಾಸ್ಯ, ಕರುಣ, ಎಲ್ಲದಕ್ಕೂ ನಗ್ತಾವಳೆ. ಎಲ್ಲಾ ಎಕ್ಸ್ಪ್ರೆಷನ್ಗೂ ನಗ್ತಾವಳೆ. ನಗಂಗಿಲ್ಲ ಸಂಚನ. ಹಾಸ್ಯ ಕಷ್ಟ ನಗ್ಬೇಕು. ಅಭಯನ ನೋಡು, ರೌದ್ರ ಬರುತ್ತೆ, ರೌದ್ರ ಬರುತ್ತೆ. ಇಲ್ಲಿ ಅಲ್ಲಿ ಕೊಡ್ಬೇಕು ಕ್ಯಾಮ್ರಾಕ್ಕೆ ಎಕ್ಸ್ಪ್ರೆಷನ್. ಅಭಯನ ನೋಡು, ನಿಂಗೆ ನಗು ಬರುತ್ತಾ? ರೌದ್ರ ಬರ್ತಲ್ವಾ? ವೀರ 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 ವೀರ. ಈಗ ಅಭಯ ನೆನ್ಸ್ಕೋ, ಅಭಯ ನೆನ್ಸ್ಕೋ. ವೀರ. ಇಲ್ಲಿ ಇಲ್ಲಿ ತೋರಿಸಿ, ಇಲ್ಲಿ ಕ್ಯಾಮ್ರಾಗೆ. ವೀರ ವೀರ. ಶಕ್ತಿ ಶಕ್ತಿ. ಭಯಾನಕ. ಎಲ್ಲದಕ್ಕೂ ಭೀಭತ್ಸ, ಅದ್ಭುತ, ಶಾಂತ. ಕಂಡ್ಬಿಡ್ಬೇಕು. ಓಕೆ, ಫಸ್ಟ್ ರೇಟಿಂಗ್ ನಾನು ಕೊಡ್ತೀನಿ 0. ಏಯ್, ನಂಗೆ ಅಷ್ಟು ಕಡಿಮೆ ಎಲ್ಲ ಕೊಡ್ಬಾರ್ದು. ಸುಮಾರುಗಳು ಮಾಡಿದಲ್ ತಾನೆ. 0 ಹೆಂಗ್ ಕೊಡ್ತೀನಿ? 4. ಓಕೆ, ಅಭಯ್ 4 ಕೊಟ್ಟಿದ್ದೀನಿ. ನಾನು ಹಿಂಗೆ ಕೊಡ್ತೀನಿ 2. ಅವ್ರು ಹೆಂಗ್ ಮಾಡಿದಾರೆ ಅದ್ರ ಮೇಲೆ ಕೊಡ್ಬೇಕು. 4 ಅಷ್ಟೇ ಕಣೆ. 4. 8. ಹಂಗಿದೆ. ನೀನು ಎಷ್ಟು? 8.2. 8 ಪಾಯಿಂಟ್. ಇವನ್ ಬರೀ ಪಾಯಿಂಟ್ ಇರುತ್ತೆ. ರೌಂಡ್ ಫಿಗರ್ ಹೇಳೋ ಒಂದು. 8 ಹೇಳೋ ಇಲ್ಲ 9 ಹೇಳೋ. ಏ ಬಾರ ಇಲ್ಲಿ. ಹಾ, ನಾನು 8 ಕೊಡ್ತೀನಿ. ನೀನೇ 8. ಎಷ್ಟಾಯ್ತು ಅವಳದು? ನೆಕ್ಸ್ಟ್ ಅಭಯ್. ಫಸ್ಟು ಹಾಸ್ಯ, ಕಾಮಿಡಿ. ಕಾಮಿಡಿ. ಇಲ್ಲಿ ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾಡ್ಬೇಕು. ಕ್ಯಾಮ್ರಾ ನೋಡಿ. ಬಾರಿ ಮುಂದೆ. ಕ್ಯಾಮ್ರಾಗೆ ತೋರಿಸ್ಕೊಂಡು ಹಿಂಗನ್ನ. ಪೂರ್ವಿಕ್ ಬಾಯಿಲಿ ನೀನು. ಪೂರ್ವಿಕ್ ನಿನ್ ಫ್ರೇಮಲ್ಲೇ ಇಲ್ಲ, ನಿನ್ ವಿಡಿಯೋದಲ್ಲಿ ಬರಲ್ಲ. ಕರುಣ ಅಂದ್ರೆ ಪಾಪ, ಅಯ್ಯೋ ಪಾಪ. ವಿಡಿಯೋಗೆ ಬರೋ. ರೌದ್ರ, ಇದು ಮೇಲೆ ಎತ್ಕೊ ಇಲ್ಲ.
ಅಷ್ಟೇನಾ? ವೀರ ಸ್ಟೈಲ್ ಮಾಡಿ ಅಣ್ಣ. ಫುಲ್ಲು ರಾಜ ಥರ, ರಾಜ ಫೀಲ್. ಅಷ್ಟೇ ಹಾಸ್ಯ ಆಯ್ತು. ಭಯಾನಕ, ನೀನು ಎದುರ್ಕೊಳ್ಳೋದು. ನಿನ್ನ ನೋಡಿ ಎದುರ್ಕೋತ ಕ್ಯಾಮ್ರಾ ಒಳಗಡೆ ಎದ್ರಕೊಂಡು ಕ್ಯಾಮ್ರಾ ಈಚೆ ಬಿಡು. ಭೀಭತ್ಸ ಅಂದ್ರೆ ಆ ಥರ ಈ ಕಡೆ ನೇರ. ಅದ್ಭುತ. ವಾಯ್ ಶಾಂತ. ಅದು ಗೊತ್ತೇ ಇಲ್ಲ ಅವ್ನು ಬಿಡಿ. ಸೈಲೆಂಟ್ ಆಗಿ ಶಾಂತವಾಗಿರೋದು. ಓಕೆ, ಕ್ಲಾಪ್ ಮಾಡೋದು. ಮಾವಂದ ಸ್ಟಾರ್ಟ್ ಮಾಡೋಣ. ದೊಡ್ಡವರಲ್ವ ಅವರೇ. ಅಬ್ಬಯ್ಯಗೆ ಒಂದು 8. ನೀನು ಸಾಲಿಡ್ 9. ಓಯ್ ಸಾಲಿಡ್ 9. ಹಾಂ ಪೂರ್ವಿಕ್ ಎಷ್ಟು? ಹೌ ಮಚ್ ಆರ್ ಗಿವಿಂಗ್? ಓ 10 ಅಂತೆ ಅವನು. ಸಿಂಚನ ಅವ್ನಿಗೆ ಯಾರು ಫೇವ್ರೇಟ್ ಅವ್ರಿಗೆ ಕೊಟ್ಬಿಡ್ತಾನೆ ಜಾಸ್ತಿ ಅವನು. ಗೊತ್ತಾಯ್ತು ಬಿಡ, ನಿಂಗೆ ಯಾರು ಫೇವ್ರೇಟ್ ಯಾರಂತ ಗೊತ್ತಾಯ್ತು. 5. ಓಕೆ, ಧನ್ವಿಕ್ ಇವಾಗ. ಧನ್ವಿಕ್ ಹಾಸ್ಯ, ಹಾಸ್ಯ. ಕಾಮಿಡಿ. ಕರುಣ, ಅಯ್ಯೋ ಪಾಪ ಅಂತ ಅನ್ಸುತ್ತಲ್ಲ ಆ ಥರ ವೀರ, ರಾಜ ಥರ. ರಾಜ ಥರ ಓ ಸಕಾಲ ಮಾಡ್ದ ಕಣ ಇವನೇ. ಹಾಂ ಭಯಾನಕ. ಏಯ್ ಪರವಾಗಿಲ್ಲ, ಮಾಡ್ತಾನೆ ಎಲ್ಲಾನು. ಬೀಭತ್ಸ ಅಂತ ಅನ್ಸುತ್ತಲ್ಲ. ಸಾಕು ಕಣ, ಇಲ್ಲೇ ಮಾಡೋದು. ಅದ್ಭುತ. ವಾವ್ ಅಂತ. ವಾವ್ 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 ಇವಾವಿ. ಶಾಂತ, ಪೀಸ್. ವಾವ್. ವಾವ್ 10 ಕಣ ನಿನಗೆ. ನಾನು 10. 10 ಚೆನ್ನಾಗಿ ಮಾಡ್ದೆ, ಎಲ್ಲಾನು ಚೆನ್ನಾಗಿ ಮಾಡ್ದೆ. 10. ಮತ್ತೆ ಶ್ರೇಯಸ್, ಪೂರ್ವಿಕ್. ಪೂರ್ವಿಕ್. ಧನ್ವಿಕ್ಗೆ ಎಷ್ಟು ಮಾರ್ಕ್ಸ್? ನಂದೊಂದ್ ಕಡೆ ಇಡ್ಲಿ ಅಂತ. ಇವನಿಗೆ ಜಾಸ್ತಿ ಬಂದಿದೆ ಅನ್ಸುತ್ತೆ ಎಲ್ರಿಗಿಂತ. ಹ್ಮ್. ಎಲ್ರಿಗಿನ ಇವನಿಗೆ ಜಾಸ್ತಿ, ನನಗಿಂತನೂ. ಜಾಸ್ತಿ ನನ್ ಪಾಪು ಅಂತ ಕೊಟ್ಟೆ. ಚೆನ್ನಾಗಿ ಇಲ್ಲ, ಚೆನ್ನಾಗಿ ಮಾಡ್ದ ಅವನು. ಚೆನ್ನಾಗಿ ಮಾಡ್ದ. 9 ಕೊಡೋಣ ಅನ್ಕೊಂಡೆ. ಅವ್ನು ನಗ್ಲಿಲ್ಲ, ಕರೆಕ್ಟಾಗಿ ಮಾಡ್ದ ಎಲ್ಲ. ಅವ್ನು ಕರೆಕ್ಟಾಗಿ ಮಾಡಿದ್ದೀನಿ. ವೆರಿ ಗುಡ್. ನೆಕ್ಸ್ಟ್ ಪೂರ್ವಿಕ್ ಕಮ್ಮಿ. ಲಾಸ್ಟ್ ನನ್ ಬೆಸ್ಟ್ ತೋರ್ಸ್ಬೇಕು. ಪೂರ್ವಿಕ್ ನಿಂದೆ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಬೇಕು. ಎಲ್ರು 10 ಕೊಡ್ಬೇಕು, ಆತರ ಮಾಡ್ಬೇಕು. ನಗ್ಬಾರ್ದು, ಬಂದೈತೆ. ನೀನು ಫುಲ್ 10 ಫುಲ್ ಚೆನ್ನಾಗಿ ಮಾಡಿದ್ರೆ. ನಗ್ಬಾರ್ದು. ರೌದ್ರ ಅಂದ್ರೆ ಕರೆಕ್ಟ್ ಆಗಿ ಅದೆಲ್ಲ ತೋರಿಸ್ಬೇಕು, ಎಕ್ಸ್ಪ್ರೆಷನ್ ಜಾಸ್ತಿನ. ವೆರಿ ಗುಡ್. ಆಯ್ತು, ನಿಂತ್ಕೋ. ನೀವರ್ದಂಗೆ ಹಾಸ್ಯ, ಕಾಮಿಡಿ. ಕಾಮಿಡಿ. ಇಲ್ವಾ? ಕರೆಕ್ಟಾಗಿ ನಿಂತ್ಕೊಳ್ಳಿ. ಕರುಣ, ಅಯ್ಯೋ ಪಾಪ ಅಂತ ಅನ್ಸ. ಕರುಣೆ. ಅಯ್ಯೋ ಪಾಪು ನಾಯಿ ಮರಿ ರೋಡಲ್ಲಿ ಐತಲ್ಲ ಆತರ. ಅವನ್ಗೆ ಕರುಣೆ ಅನ್ನೋದೇ. ಅವನ ಅಣ್ಣ ಮಾಡ್ದಲ್ಲ ಆತರ. ಕರುಣೆ ಕಣ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ರೌದ್ರ, ಹಂಗಾರ ಕೋಪ. ಆ ಒಡೆಯಂಗೆಲ್ಲ ಇಲ್ಲ. ವೀರ ರಾಜ ತರ ಎಕ್ಸ್ಪ್ರೆಷನ್. ರಾಜ ತರ, ಫುಲ್ ರಾಜ ತರ ಎಕ್ಸ್ಪ್ರೆಷನ್. ವೀರಾದಿ ವೀರ. ಅಲ್ಲಿ ಕ್ಯಾಮ್ರಾ ನೋಡು, ಹಿಂಗೆ ಒಂಥರ ಫುಲ್ ಹೀರೋ ತರ. ಫುಲ್ ಹಿಂಗೆ ಹಿಡ್ಕೊ ಹಿಂಗೆ. ಭಯಾನಕ. ಎದುರುಕೊಳ್ಳೋದು. ಇದು ಕರೆಕ್ಟ್ ಮಾಡ್ದ. ಇಲ್ವಾ? ಅಲ್ಲೆಲ್ಲ ಓಡಾಗ್ಬಾರ್ದು. ಕ್ಯಾಮ್ರಾ ಒಳಗಡೆ ಇರೋ. ಆಮೇಲೆ ಅವ್ನು ಕವರ್ ಆಗ್ತಾನೆ. ಬೀಭತ್ಸ. ಅದ್ಭುತ. ವಾವ್ ಅಂತ ಖುಷಿ. ಪೀಸ್, ಶಾಂತ, ಸೈಲೆಂಟ್, ಬುದ್ಧ ತರ. ಓಕೆ, ಬರ್ಕೊ ಅಮ್ಮ. ಬರ್ಕೊಳ್ಳಿ. 8. ನಾನು 8. ಹೇಳ್ತಾಳಿ. ಎಲಿಮಿನೇಷನ್. ನಿಮ್ನೆ ಫಸ್ಟ್ ತೆಗ್ದಾಕಿ. 3 ಸತಿ ನಿನ್ನೆ. ನಾನು ಹೊಟ್ಟೋಗ್ತೀನಿ. ಗೈಸ್, ಈಗ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದೀವಿ. ನಿಂತ್ಕೊಳ್ಳಿ, ಪರ್ವಾಗಿ ನಿಂತ್ಕೊಳ್ಳಿ ಇಲ್ಲಿ. ಸೊ ಯಾರು ವಿನ್ನರ್ ಅಂತ ನೋಡೋಣ. ತುಂಬಾ ಕಡಿಮೆ ಪಾಯಿಂಟ್ಸ್ ನ ತಗೊಂಡಿರೋದು ನಮ್ಮ ಅಭಯ್ ಅವರು. ಅಭಯ್ ಎಲಿಮಿನೇಟ್ ಆಗಿದ್ದಾನೆ. ಅಭಯ್ ಈ ಕಡೆ ಬನ್ನಿ. ಪರವಾಗಿಲ್ಲ, ಇಲ್ಲಿ ಹಿಂದೆ ನಿಂತ್ಕೊಳ್ಳಿ. ಪರವಾಗಿ ಹಿಂದೆ ನಿಂತ್ಕೊಬೋದು. ಹಿಂದೆ ನಿಂತ್ಕೊ, ಪರವಾಗಿಲ್ಲ. ಅಭಯ್ 35 ಪಾಯಿಂಟ್ಸ್ ನ ತಗೊಂಡಿದ್ದಾನೆ. ನೆಕ್ಸ್ಟ್ ಕಡಿಮೆ ಪಾಯಿಂಟ್ಸ್ ತಗೊಂಡಿರೋದು ಸಿಂಚನ 37 ಪಾಯಿಂಟ್ಸ್ ತಗೊಂಡಿದ್ದಾನೆ. ಬಾಯ್. ನಾನು ಇಲ್ಲಿ ಇರ್ತೀನಿ. ಸ್ವಲ್ಪ ದೂರ ಹೋಗು. ವಿನ್ನರ್ಸ್ ಜೊತೆ ನಿಂತ್ಕೊಂಬೇಡ. ನೆಕ್ಸ್ಟ್ ನೀವೇ ಬನ್ನಿ. ಇಲ್ಲ, ನೆಕ್ಸ್ಟ್ ಪೂರ್ವಿಕ್ ಬರ. ಪಾಯಿಂಟ್ಸ್ 41 ಪಾಯಿಂಟ್ಸ್ ತಗೊಂಡಿರೋದು ಪೂರ್ವಿಕ್ ಕೂಡ ಎಲಿಮಿನೇಟ್ ಆಗ್ತಾ ಇದ್ದಾನೆ. ನೆಕ್ಸ್ಟ್ 44 ಪಾಯಿಂಟ್ಸ್ ತಗೊಂಡಿದ್ದೀನಿ ನಾನು ಕೂಡ ಎಲಿಮಿನೇಟ್ ಆಗ್ತಾ ಇದ್ದೀನಿ. ಬಂದ್ಬಿಡಿ. ಈಗ ಲಾಸ್ಟ್ ಉಳ್ಕೊಂಡಿರೋದು ಧನ್ವಿಕ್ ಮತ್ತೆ ದಿವ್ಯಾ. ಡಿ ಫಾರ್ ಧನ್ವಿಕ್, ಡಿ ಫಾರ್ ದಿವ್ಯಾ. ಇವರಿಬ್ರು ಉಳ್ಕೊಂಡಿದ್ದಾರೆ.
ಸೊ ಇವರಿಬ್ರಲ್ಲಿ ಯಾರು ವಿನ್ನರ್ ಅಂತ ನೋಡೋಣ. ಬನ್ನಿ, ಇವರಿಬ್ರು ಯಾರು ವಿನ್ನರ್ ಅಂತ ನೋಡೋಣ. ಅನೌನ್ಸ್ ಮಾಡೋಣ. ಗೆದ್ದವ್ರಿಗೆ ಏನ್ ಕೊಡ್ತೀರಾ ಪ್ರೈಸ್? ಅನೌನ್ಸ್ ಮಾಡೋಣ ಫಸ್ಟ್ ಇದೆ. ಖಾಲಿ ಮಾಡ್ಲ ನೋಡೋಣ ಯಾರು ವಿನ್ನರ್ ಅಂತ. ನೋಡೋಣ ನೋಡೋಣ. ಭಯ ಆಗ್ತಾ ಇದೆಯಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿಮಗೆ ಭಯ ಆಗ್ತಾ ಇದೆಯಾ? ಓಕೆ, ದ ವಿನ್ನರ್ ಇಸ್ On this side, Purvik. The winner is Danve. ಅದೇನೋ ನೋಡಿ, ಹಿಂಗೆ ಹಿಂಗೆ ಅಂತೆ, ಆಮೇಲೆ ಹಿಂಗೆ ಹಿಂಗೆ ಅಂತೆ, ಆಮೇಲೆ ಹಿಂಗಂತೆ. ಮಾಡಿ ನೀವೀಗ ಇನ್ನೊಂದ್ಸಲ ತೋರ್ಸು. ಒಂದೇ ಸಲ. ಓಕೆ, ಈಗ ಎಲ್ಲ ಕಡೆ ಎಲ್ಲಾರು ತಿರುಗಿ. ನಾನ್ ಕರೆಕ್ಟ್ ಅದಂಗಲ್ಲ, ಹಂಗ. ನನಗೆ ಕೇಳ್ದ ಗೊತ್ತಾ? ಇಲ್ಲ ಅದು ಮಾಡಿದ್ದು. ಓಕೆ ಗಾಯ್ಸ್, ಇವಾಗ ಹೊರಡ್ತಾ ಇದೀವಿ ನಮ್ಮ ಅಕ್ಕ ಮನೆಯಿಂದ. ಸಿಂಚನ, ಅಭಯ್, ಬಾಯ್ ಬಾಯ್. ಎಲ್ರು ಬಾಯ್ ಮಾಡಿ. ಪೂರ್ವಿಕ್ ಬಾರ. ಬಾಯ್ 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 ಮಾಡಿ. ಏ ಬಾರ ಪೂರ್ವಿಕ್ ಬಾಯ್ ಮಾಡಂಗಿಲ್ಲ, ಅವ್ನು ನಮ್ಮ ಜೊತೆ ಬರ್ತಾನಲ್ಲ. ನೀನ್ ಬಾಯ್ ಮಾಡ ಅಭಯ್. ಬಾಯ್ ಪೂರ್ವಿಕ್. ಬಾಯ್ ಪೂರ್ವಿಕ್. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಿಮ್ಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.